ಇಲ್ಲಿ ಬಿಜೆಪಿ ಅಥವಾ ಸಂಘ ಪರಿವಾರ ಮಾಡ್ತಾ ಇರುವಂತಹ ದೊಡ್ಡ ಷಡ್ಯಂತ್ರ ಅನ್ನೋದು ಎಲ್ರಿಗೂ ಅರ್ಥ ಆಗ್ಬೇಕಾಗಿದೆ. ಇದು ಅರ್ಥ ಆಗದೆ ಇದ್ರೆ ನಿಜವಾಗ್ಲೂ ಇಲ್ಲಿ ಪ್ರಜಾಪ್ರಭುತ್ವ ಉಳಿಯಲ್ಲ. ಸ್ನೇಹಿತರೆ, ಈಗ ಎಲ್ಲೆಲ್ಲೂ SIR ದೇ ಸುದ್ದಿ. ಕರ್ನಾಟಕ ರಾಜ್ಯವೂ ಸೇರಿದಂತೆ ಸುಮಾರು 16 ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ಪ್ರಾರಂಭ ಆಗಲಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರೇನಾದ್ರೂ ಬಿಟ್ಟು ಹೋದ್ರೆ ನೀವು ಈ ಭಾರತದ ಪ್ರಜೆಗಳಲ್ಲ ಅಂತ ನಿರ್ಧಾರ ಆಗುತ್ತಾ? ಇದಕ್ಕೆ ಕೊಡಬೇಕಾಗಿರೋ ದಾಖಲೆಗಳೇನು? ಹಾಗೆ ಈಗಾಗಲೇ ಇದು ನಡೆದಿರುವಂತ ರಾಜ್ಯಗಳಲ್ಲಿ ಆಗಿರುವಂತ ಅನಾಹುತ ಏನು? ಯಾಕಿಷ್ಟು ವಿವಾದವನ್ನ ಹುಟ್ಟುಹಾಕಿದೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಈಗ SIR ಪ್ರಕ್ರಿಯೆ ಕರ್ನಾಟಕದಲ್ಲೂ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಮೊದಲನೇ ಹಂತ, ಎರಡನೇ ಹಂತ ಮುಗಿದ ನಂತರ ಮೂರನೇ ಹಂತದಲ್ಲಿ ಸುಮಾರು 16 ರಾಜ್ಯಗಳಲ್ಲಿ ಚುನಾವಣಾ ಆಯೋಗ ಈ SIR ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂದಾಗಿದೆ. ಅಲ್ಲಿಗೆ ಬಹುತೇಕ ದೇಶದ ಎಲ್ಲಾ ಕಡೆಗಳಲ್ಲಿ SIR ಪ್ರಕ್ರಿಯೆ ಮುಗಿಸ್ದಂಗಾಗುತ್ತೆ. ಈಗಾಗಲೇ ಮೊದಲನೇ ಹಂತ, ಎರಡನೇ ಹಂತದಲ್ಲಿ ಹಲವು ರಾಜ್ಯಗಳಲ್ಲಿ ಅಂದ್ರೆ 13 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಪ್ರಕ್ರಿಯೆ ಮುಗಿದಿದೆ. ಇನ್ನು ಉಳಿದಂತೆ ಇನ್ನು 3 ಕೇಂದ್ರಾಡಳಿತ ಪ್ರದೇಶಗಳು ಉಳ್ಕೊಳ್ಳುತ್ತೆ. ಅದು ಹಿಮಾಚಲ ಪ್ರದೇಶ, ಲಡಾಖ್ ಮತ್ತೆ ಜಮ್ಮು ಕಾಶ್ಮೀರ. ಇದನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಮುಗ್ದಂಗಾಗುತ್ತೆ. ಆದ್ರೆ ಈ SIR ಪ್ರಕ್ರಿಯೆ ಈಗಾಗಲೇ ಏನ್ ಮಾಡಿದಾರಲ್ಲ ರಾಜ್ಯಗಳಲ್ಲಿ, ಅಲ್ಲಿ ದೊಡ್ಡ ವಿವಾದವನ್ನ ಹುಟ್ಟುಹಾಕಿದೆ. ಯಾಕೆ? SIR ಅಂದ್ರೆ ಏನು? ಇದೆಲ್ಲದ್ರ ಬಗ್ಗೆ ನೋಡೋಣ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಅಂದ್ರೆ ಯಾರಾದ್ರೂ ಸತ್ತೋಗಿದ್ರೆ ಮತ್ತು ಎಲ್ಲಾದ್ರೂ ವಲಸೆ ಬಂದಿದ್ರೆ, ಹೊರಗಡೆ ದೇಶದಿಂದ ವಲಸೆ ಬಂದಿದ್ರೆ ನಮ್ಮ ದೇಶಕ್ಕೆ, ಅಷ್ಟೇ ಅಲ್ಲ ಎರಡೆರಡು ಕಡೆ ಒಬ್ಬನೇ ಮತದಾರನ ಹೆಸರಿದ್ರೆ ಇದೆಲ್ಲವನ್ನು ಸರಿಪಡಿಸ್ಬೇಕು. ಇವರನ್ನೆಲ್ಲ ಮತದಾನದ ಪಟ್ಟಿಯಿಂದ ಹೊರಗಿಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ SIR ಮಾಡ್ತಿದ್ದಾರೆ. ಇದರ ಮುಖ್ಯ ಉದ್ದೇಶ ಇದಾಗಿದೆ. ಹಾಗಾದ್ರೆ ಇದಕ್ಕೆ ಮುಂಚೆ ಮಾಡಿರ್ಲಿಲ್ವಾ ಅಂತ ನೀವು ಕೇಳ್ಬೋದು. ಮೊದಲಿನಿಂದಲೂ ಈ ಪದ್ಧತಿ ಇದೆ. ಅಂದ್ರೆ ಬ್ರಿಟಿಷರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟು ಹೋದ್ಮೇಲೆ ಹಲವು ಬಾರಿ ಈ ಪ್ರಕ್ರಿಯೆ ಮಾಡಿದೆ. ಅದನ್ನ IR ಅನ್ನೋ ಹೆಸರಲ್ಲಿ ಮಾಡ್ತಿದ್ರು. ಅಂದ್ರೆ ಇಂಟೆನ್ಸಿವ್ ರಿವಿಷನ್ ಅನ್ನೋ ಹೆಸರಲ್ಲಿ ಮಾಡ್ತಿದ್ರು. ಅದೇ ಸಾಕಾಗಿತ್ತು. ಅದು ಕೂಡ ಇದೇ ಕೆಲಸವನ್ನೇ ಮಾಡ್ತಾ ಇದ್ದಿದ್ದು. ಅಂದ್ರೆ ಮತದಾನ ಪಟ್ಟಿಯ ಪರಿಷ್ಕರಣೆ. ಯಾರು ಈ ದೇಶದ ಪ್ರಜೆಗಳು, ಅವರಿಗೆ ಮತದಾನದ ಹಕ್ಕನ್ನ ಕೊಡ್ಬೇಕು, ಇತರರನ್ನ ಇದರಿಂದ ಹೊರಗಿಡ್ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದಂತಹ ಒಂದು ಪ್ರಕ್ರಿಯೆ ಇದು. ಆದ್ರೆ ಈಗ ಚುನಾವಣಾ ಆಯೋಗ ಇದನ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋ ಹೆಸರಿನಲ್ಲಿ ಮತ್ತೆ ಪ್ರಾರಂಭ ಮಾಡಿದೆ. ಇದು ಹೇಗಾಗ್ತಾ ಇದೆ, ಯಾವ ತರ ಮಾಡ್ತಾ ಇದೆ ಅನ್ನೋದು ಮಾತ್ರ ದೊಡ್ಡ ವಿವಾದವನ್ನ ಹುಟ್ಟುಹಾಕಿದೆ. ಈಗ ದೇಶದಲ್ಲಿ 2 ಹಂತಗಳಲ್ಲಿ ನಡೆದಂತ ಈ SIR ಪ್ರಕ್ರಿಯೆಯಲ್ಲಿ ಸುಮಾರು 7.2 ಕೋಟಿಯಷ್ಟು ಜನರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅಂತ ನಾನು ಹೇಳಿದೆ. ಹಾಗೆ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಅಂತ, ಉತ್ತರ ಪ್ರದೇಶದಲ್ಲಿ 2.89 ಕೋಟಿಯಷ್ಟು ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ 10.9% ಮತದಾರರ ಹೆಸರು ಪಟ್ಟಿಯಿಂದ ಹೊರಗಿದೆ. ಮತ್ತು ಬಿಹಾರದಲ್ಲಿ 52 ಲಕ್ಷದಷ್ಟು ಮತದಾರರ ಹೆಸರು ಹೊರಗಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಇದು ಪ್ರಮುಖವಾಗಿ ಯಾವ ರೀತಿನಲ್ಲಿ ಏನನ್ನ ಪರಿಗಣಿಸಿ ಈ SIR ಪಟ್ಟಿಯಿಂದ ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ ಅನ್ನೋದಿದೆಯಲ್ಲ, ಅದೇ ಈಗ ಹಲವು ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. ಅಂದ್ರೆ ಈ ಎಲ್ಲಾ ಕಡೆಗಳಲ್ಲಿ ನಡೆದಂತ SIR ಪ್ರಕ್ರಿಯೆಯಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯದ ಅಥವಾ ಅಲ್ಪಸಂಖ್ಯಾತರ ಮತ್ತು ಆದಿವಾಸಿಗಳು, ಬುಡಕಟ್ಟು ಸಮುದಾಯದವರ ಹೆಸರುಗಳನ್ನ ಹೊರಗಿಡಲಾಗಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋದು ಗಮನಕ್ಕೆ ಬರ್ತಾ ಇದೆ. ಈಗ ಉದಾಹರಣೆಗೆ ಪಶ್ಚಿಮ ಬಂಗಾಳ ರಾಜ್ಯವನ್ನೇ ತಗೊಂಡ್ರೆ ಇಲ್ಲಿ 91 ಲಕ್ಷ ಮತದಾರರ ಹೆಸರನ್ನ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. ಈಗಾಗಲೇ ಅಲ್ಲಿ 27 ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ಅರ್ಜಿಯನ್ನ ಮರು ಅರ್ಜಿ ಸಲ್ಲಿಸ್ಬಿಟ್ಟು ನಾವು ಈ ದೇಶದ ಪ್ರಜೆಗಳು, ನಮ್ಗೆ ಎಲ್ಲಾ ರೀತಿಯ ಮತದಾನ ಮಾಡೋದು ಹಕ್ಕಿದೆ ಅಂತ ಹೇಳಿ ಹೇಳೋದಕ್ಕೆ, ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಅದನ್ನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ 2 ಹಂತಗಳ SIR ಪ್ರಕ್ರಿಯೆ ನಮ್ಮ ದೇಶದಲ್ಲಿ ನಡೆದಿದೆ ಅಂತ ನಾನು ಹೇಳಿದೆ. ಈ ಸಂದರ್ಭದಲ್ಲಿ ಸುಮಾರು 7.2 ಕೋಟಿಯಷ್ಟು ಜನರ ಹೆಸರನ್ನ ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ ಅಂತ ಕೂಡ ನಾನು ಈಗಾಗಲೇ ಹೇಳಿದೆ. ಈಗ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಅಂತ ನೋಡೋಣ. 2 ಕೋಟಿ ಹೊಸ ಹೆಸರನ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ. ಇದನ್ನ ನಾವು ಮುಖ್ಯವಾಗಿ ಗಮನಿಸಬೇಕು. ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಇಲ್ಲದೆ ಇದ್ದಂತಹ 2 ಕೋಟಿ ಜನರ ಹೆಸರನ್ನ ಇಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ 2 ಕೋಟಿ ಮತದಾರರ ಹೆಸರನ್ನ ಪಟ್ಟಿಯಿಂದ ಹೊರಗಿಡಲಾಗಿದೆ. ಮತ್ತು ಪಶ್ಚಿಮ ಬಂಗಾಳದಲ್ಲಿ 10.9% ಡಿಲೀಟ್ ಮಾಡಲಾಗಿದೆ. ಅಂದ್ರೆ 91 ಲಕ್ಷದಷ್ಟು ಜನರ ಹೆಸರನ್ನ ತೆಗೆದು ಹಾಕಿದ್ದಾರೆ. ಮತ್ತೆ ಬಿಹಾರದಲ್ಲಿ 52 ಲಕ್ಷದಷ್ಟು ಹೆಸರನ್ನ ತೆಗೆದು ಹಾಕಿದ್ದಾರೆ. ಈ ರೀತಿ ಎಲ್ಲ ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ, ಆ ರೀತಿ ಹೆಸರುಗಳನ್ನ ಹೊರಗಿಟ್ಟಿದ್ದಾರೆ.
ಹಾಗಾದ್ರೆ ಇವರೆಲ್ಲರೂ ಕೂಡ ಭಾರತದ ಪ್ರಜೆಗಳ ಆಗಿರ್ಲಿಲ್ವಾ? ಇವ್ರ ಹತ್ರ ಯಾವುದೇ ದಾಖಲೆಗಳಿರ್ಲಿಲ್ವಾ? ಇಲ್ಲ, ಹಾಗೆ ಹೇಳೋಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈಗ ಮತ್ತೆ ಇವರೆಲ್ಲರೂ ಕೂಡ ನಾವು ಈ ಭಾರತದ ಪ್ರಜೆಗಳೇ, ನಾವು ಹಲವು ವರ್ಷಗಳಿಂದ ತಲಾಂತರದಿಂದ ಇಲ್ಲಿ ವಾಸ ಮಾಡ್ತಿದೀವಿ ಅಂತ ದಾಖಲೆಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ತಗೊಂಡೋಗಿ ಪ್ರೂವ್ ಮಾಡೋದಕ್ಕೆ ಈಗ ಪ್ರಯತ್ನ ಪಡ್ತಿದ್ದಾರೆ, ಅರ್ಜಿಯನ್ನು ಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲೇ ಒಂದು ಕಡೆನೆ ಸುಮಾರು 27 ಲಕ್ಷಕ್ಕಿಂತ ಹೆಚ್ಚು ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ವರದಿ ಹೇಳ್ತಾ ಇದೆ. ಹೀಗಿದ್ದಾಗ ಯಾಕಾಗಿ ಇವ್ರ ಹೆಸರುಗಳನ್ನೆಲ್ಲ ಈ ಪಟ್ಟಿಯಿಂದ ಹೊರಗುಳಿತು, ಹೇಗುಳಿತು ಅನ್ನೋದು ಇದು ಹಲವು ಅನುಮಾನಗಳನ್ನ ಹುಟ್ಟಾಕತ್ತೆ. ಇಲ್ಲಿ ವಿರೋಧ ಪಕ್ಷಗಳು ಕೂಡ ಆರೋಪ ಮಾಡ್ತಾ ಇರೋದು ಅದನ್ನೇ. ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಪಾಸ್ಪೋರ್ಟ್ ಇರೋರ ಹೆಸರುಗಳನ್ನು ತೆಗೆದು ಹಾಕಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಆಧಾರ್ ಕಾರ್ಡ್ ಇರೋರನ್ನು ಕೂಡ ತೆಗೆದು ಹಾಕಲಾಗಿದೆ. ಮತದಾರರ ಕಾರ್ಡ್, ID ಕಾರ್ಡ್, ವೋಟರ್ ID ಕಾರ್ಡ್ ಇರೋರನ್ನ ಮತದಾರದ ಪಟ್ಟಿಯಿಂದ ಹೊರಗೆ ಹಾಕಲಾಗಿದೆ. ಮತ್ತೆ ಈ ರೀತಿ ಹಲವು, ಮತ್ತೆ ಇಷ್ಟೇ ಅಲ್ಲ, ನೀವು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ತೆಗೆದು ಹಾಕಿದ್ದಾರೆ. ಮತ್ತೆ ಇಲ್ಲಿನ ರಿಟೈರ್ಡ್ ಜಡ್ಜ್, ನ್ಯಾಯಮೂರ್ತಿ, ನಿವೃತ್ತ ನ್ಯಾಯಮೂರ್ತಿಯ ಹೆಸರಿಲ್ಲ. ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಅವ್ರ ಹೆಸರಿಲ್ಲ. ಈ ರೀತಿ ನೋಡ್ತಾ ಹೋದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟಿಗಳು, ಮತ್ತೆ ಬಹಳ ಹೆಸರು ಮಾಡಿದಂಥವ್ರು, ಇವರೆಲ್ಲರ ಹೆಸರು ಕೂಡ ಪಟ್ಟಿಯಿಂದ ಹೊರಗುಳಿದಿದೆ. ಅಷ್ಟೇ ಅಲ್ಲ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಲ್ಲಿ ರಾಜ್ಯಭಾರ ಮಾಡಿದಂತಹ ಒಬ್ಬ ರಾಜನ ವಂಶಸ್ಥರ ಹೆಸರನ್ನ ಕೂಡ, ಅವರ ವಂಶಸ್ಥರ ಮತದಾನದ ಹಕ್ಕನ್ನ ಕೂಡ ಕಿತ್ಕೊಂಡಿದ್ದಾರೆ. ಹಾಗಾದ್ರೆ ಅವರು ಈ ದೇಶದ ಪ್ರಜೆಗಳ ಆಗಿರ್ಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ನಮ್ಗೆ ಬರುತ್ತಿಲ್ಲಿ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತ SIR ಪ್ರಕ್ರಿಯೆ ಹೇಗಿತ್ತು ಅನ್ನೋದಕ್ಕೆ ಇನ್ನೊಂದಿಷ್ಟು ಮಾಹಿತಿನ ನಾನು ಹೇಳ್ತೀನಿ. ಇಲ್ಲಿ ಮೊದಲಿಗೆ ಸುಮಾರು ಮೊದಲ ಹಂತದಲ್ಲಿ 65,000 ಮತದಾರರ ಪಟ್ಟಿಯಿಂದ ಹೊರಗಿಟ್ರು. ಈ ಹೊರಗುಳಿದಂತ ಮತದಾರರಲ್ಲಿ 24% ಮಂದಿ ಮುಸ್ಲಿಮರಾಗಿದ್ರು. ಮತ್ತು ಈ ಪಶ್ಚಿಮ ಬಂಗಾಳದಲ್ಲಿ 16.9% ಮುಸ್ಲಿಂ ಸಮುದಾಯದವರು ಇದ್ದಾರೆ ಅಂತ ಒಂದು ವರದಿ ಹೇಳ್ತಾ ಇದೆ. ಹಾಗಾದ್ರೆ ಈ SIR ಪ್ರಕ್ರಿಯೆಯಲ್ಲಿ ಏಕಪಕ್ಷೀಯವಾಗಿ ಯಾವುದೋ ಕೆಲವು ಸಮುದಾಯಗಳನ್ನ ಟಾರ್ಗೆಟ್ ಮಾಡ್ಲಾಗ್ತಿದ್ಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕೆ ಅಂದ್ರೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡಿದ್ದಾರೆ. ಅಲ್ಲಿ ಸುಮಾರು 2,20,000 ಮತದಾರರನ್ನ ಸಾರಾಸಗಟಾಗಿ ತೆಗೆದು ಹಾಕಲಾಗಿದೆ ಅಂತ ಗೊತ್ತಾಗಿದೆ. ಇದು ಒಂದು ಅಲ್ಪಸಂಖ್ಯಾತರಿರ್ಬೋದು, ಆದಿವಾಸಿಗಳಿರ್ಬೋದು, ಬುಡಕಟ್ಟು ಸಮುದಾಯದವರು, ಮತ್ತೆ ಮುಸ್ಲಿಂ ಸಮುದಾಯದವರು, ಅಲ್ಪಸಂಖ್ಯಾತರು, ಇವರೆಲ್ಲರೂ ಕೂಡ ಹೇಗೆ ನಮ್ಮ ದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ವಿಚಾರ ಮಾಡೋಣ. ಇವರೆಲ್ಲರೂ ಪ್ರತ್ಯೇಕವಾಗಿ ನಮ್ಮ ಸಮಾಜದಲ್ಲಿ ಒಂದ್ ರೀತಿಯಲ್ಲಿ ಇತರ ಸಮುದಾಯಗಳಿಂದ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರೆ. ಮುಸ್ಲಿಮರೆಲ್ಲ ಹೆಚ್ಚಿನ ಭಾಗ ಅವರದೇ ಆದಂತ ಒಂದು ಏರಿಯಾಗಳಲ್ಲಿ, ಕಾಲೋನಿಗಳಲ್ಲಿ ಅವರು ವಾಸ ಮಾಡ್ತಿದ್ದಾರೆ. ಮತ್ತೆ ಆದಿವಾಸಿ, ಬುಡಕಟ್ಟು ಸಮುದಾಯದವರು ಅಷ್ಟೇ ಅವರದೇ ಸಮುದಾಯದ ಒಂದು ಕಾಲೋನಿಗಳಲ್ಲಿ ವಾಸ ಮಾಡ್ತಿದ್ದಾರೆ. ಇದೆಲ್ಲವನ್ನ ಹೇಗೆ ಪತ್ತೆ ಹಚ್ಚೋದು? ಬಹಳ ಸುಲಭ. ಬೂತ್ಗಳಲ್ಲಿ ಯಾವ ಬೂತ್ಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಮತ ಬಂದಿದೆ, ಎಷ್ಟು % ಮತ ಬಂದಿದೆ ಅನ್ನೋದು ಒಂದು ಲೆಕ್ಕ ಸುಲಭವಾಗಿ ಸಿಕ್ಕೋಗುತ್ತೆ. ಇದನ್ನ ಇಟ್ಕೊಂಡಾಗ ಯಾವ ಬೂತ್ ನಲ್ಲಿ ನಮ್ಗೆ ಮತ ಬಂದಿದೆ, ನಮ್ಮ ಪಕ್ಷಕ್ಕೆ ಮತ ಬಂದಿದೆ, ಅಥವಾ ಎಷ್ಟು % ಬಂದಿದೆ, ಅಥವಾ ಎಷ್ಟು % ಬಂದಿಲ್ಲ, ನಾವು ಯಾವ ಬೂತ್ಗಳಲ್ಲಿ ನಾವು ಸೋತಿದೀವಿ ಅನ್ನೋದು ಒಂದು ಪಕ್ಷಕ್ಕೆ ಸುಲಭವಾಗಿ ಪತ್ತೆ ಹಚ್ಚಬಹುದು. ಹೀಗೆ ಪತ್ತೆ ಹಚ್ಚಬಹುದಾಗಿರೋದ್ರಿಂದಾನೇ ಕೆಲವು ಪ್ರದೇಶಗಳಲ್ಲಿ, ಕೆಲವು ಸಮುದಾಯಗಳಿರುವಂತ ಪ್ರದೇಶಗಳಲ್ಲಿ ತಮಗೆ ಮತ ಬರಲ್ಲ ಅನ್ನುವಂಥ ಸಮುದಾಯಗಳ ಇರುವಂತ ಜಾಗಗಳಲ್ಲಿ ಸಾರಾಸಗಟಾಗಿ ಅವರ ಮತದಾನದ ಪಟ್ಟಿಯಿಂದ ಅವರನ್ನ ಹೊರಗಿಡಲಾಗಿದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಿದೆ. ಇದರಲ್ಲಿ ಸ್ವಲ್ಪ ಅನುಮಾನ ಅಂತೂ ಖಂಡಿತ ಬಂದೇ ಬರುತ್ತೆ. ಈ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಈ SIR ಪ್ರಕ್ರಿಯೆ ನಡೆಯುವಾಗ ಪಶ್ಚಿಮ ಬಂಗಾಳದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದೇನಂತಂದ್ರೆ, ದಿಢೀರಂತ ಇದ್ದಕ್ಕಿದ್ದಂತೆ ಒಂದು ಸಿಸ್ಟಮ್, ಅಂದ್ರೆ ಸಾಫ್ಟ್ವೇರ್ ಅನ್ನು ಬಳಸ್ಬಿಟ್ಟು ಏನು SIR ಪ್ರಕ್ರಿಯೆಯಲ್ಲಿ ಈ ಪ್ರೊಸೆಸಿಂಗ್ ಎಲ್ಲ ನಡೀತಾ ಇದೆ, ಅಲ್ಲಿ ಇದ್ದಕ್ಕಿದ್ದಂತೆ 7 ಕೋಟಿ ಜನರ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗೋಗುತ್ತೆ. ಇದ್ರ ಬಗ್ಗೆ ದೊಡ್ಡ ಗಲಾಟೆ ಆದಾಗ ಮತ್ತೆ ಅದೊಂದು ಟೆಕ್ನಿಕಲ್ ಎರರ್ ಅಂತ ಹೇಳ್ಬಿಟ್ಟು ಅದನ್ನ ಮುಚ್ಚ ಹಾಕ್ತಾರೆ, ಮತ್ತೆ ಆ ಹೆಸರುಗಳನ್ನ ಸೇರಿಸ್ತಾರೆ. ಹಾಗಾದ್ರೆ ಒಂದು ಮಿಷನ್ ಏನ್ ತಪ್ಪನ್ಬೇಕಾದ್ರೂ ಮಾಡಬಹುದಲ್ಲ, ಯಾರ ಹೆಸರನ್ನ ಬೇಕಾದ್ರೂ ತೆಗೆದು ಹಾಕ್ಬೋದಲ್ವಾ? ಇಲ್ಲಿ ಆಗಿರೋದು ಅಷ್ಟೇ. ಈ ಪ್ರಕ್ರಿಯೆಯಲ್ಲಿ ಕೆಲವ್ರ ಹೆಸರುಗಳನ್ನ ಬಿಟ್ಟು ಹೋಗಿರೋದನ್ನ ಯಾವ ಕಾರಣಕ್ಕಾಗಿ ಅಂತ ನೋಡಿದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಅವರ ಹೆಸರನ್ನ ಮತದಾರ ಪಟ್ಟಿಯಿಂದ ಹೊರಗಿಡಲಾಗಿದೆ. ಇದು ತುಂಬಾ ಆತಂಕಕಾರಿ ವಿಚಾರ. ಉದಾಹರಣೆಗೆ ಶ್ರೀಧರ್ ಅನ್ನುವಂತ ಹೆಸರು ಅಥವಾ ಶ್ರೀನಿವಾಸ್ ಅನ್ನುವಂತ ಹೆಸರು, ಶ್ರೀ ಅನ್ನೋದನ್ನ ನೀವು SHRI ಅಂತ ಬಳಸ್ಬೋದು, ಅಥವಾ SREE ಅಂತ ಕೆಲವರು ಬಳಸ್ತಾರೆ, ಅಥವಾ SRI ಅಂತಾನು ಕೂಡ ಕೆಲವರು ಬಳಸ್ತಾರೆ. ಇಲ್ಲಿ ಏನಾದ್ರೂ ಸ್ಪೆಲ್ಲಿಂಗ್ ತಪ್ಪಾಗಿದೆ ಅಂತ ಆದ್ರೆ ಅಲ್ಲಿ ಕೂಡ ನಿಮ್ಮ ಹೆಸರು ಡಿಲೀಟ್ ಆಗುವಂತ ಸಾಧ್ಯತೆಗಳಿದೆ. ಈ ಎಲ್ಲಾ ಕಾರಣಕ್ಕೆ
ಬಹಳಷ್ಟು ಚರ್ಚೆನ ಹುಟ್ಟಾಕಿದೆ, ವಿವಾದವನ್ನು ಹುಟ್ಟಾಕಿದೆ ಅಂತಾನೆ ಹೇಳ್ಬೋದು. ಈಗ ಪಶ್ಚಿಮ ಬಂಗಾಳದಲ್ಲಿ ಏನು ಇಷ್ಟು ಲಕ್ಷಾಂತರ ಜನರ ಹೆಸರನ್ನ ಹೊರಗಿಟ್ರೋ, ಚುನಾವಣೆಯಿಂದ ಕೂಡ ನಡೆದು ಹೋಗಿತ್ತು. ಅಂದ್ರೆ ಅವ್ರಿಗೆ ನಾವು ಈ ಭಾರತ ದೇಶದ ಪ್ರಜೆಗಳು, ನಮಗೂ ಮತದಾನದ ಹಕ್ಕಿದೆ, ಮತ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಕ್ಕೂ ಕೂಡ ಸಮಯ ಇರಲಿಲ್ಲ. ಅದು ಇತ್ಯರ್ಥ ಆಗೋಕ್ ಮುಂಚೆನೆ, ಅಂದ್ರೆ ಈಗಾಗಲೇ ಸುಮಾರು 27 ಲಕ್ಷದಷ್ಟು ಜನರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮತ್ತೆ ಮರುಪರಿಶೀಲನೆಗೆ ಅಂತ ನಾನು ಹೇಳಿದೆ. ಹಾಗಾದ್ರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಪ್ರಜೆಗಳು ಹೌದಾ ಅಲ್ಲ ಅಂತ ಹೇಳಿ ಇತ್ಯರ್ಥ ಆಗೋವರೆಗೂ ಕೂಡ ಚುನಾವಣೆ ನಡೆಸಬಾರ್ದಿತ್ತು. ಆದ್ರೂ ಕೂಡ ಚುನಾವಣೆ ನಡೆಯುತ್ತಲ್ಲಿ, ಚುನಾವಣೆ ನಡೆಯುತ್ತೆ, ಫಲಿತಾಂಶನೂ ಬರುತ್ತೆ. ಇದು ಸಾಂವಿಧಾನಿಕವಾಗಿ ನಡೆದಂತ ಚುನಾವಣೆ ಅಲ್ಲ ಅನ್ನುವಂತ ಮಾತು ಕೂಡ, ಚರ್ಚೆ ಕೂಡ ಈಗ ನಡೀತಾ ಇದೆ. ಹೀಗೆ ಇಲ್ಲಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, TMCಯ ನಾಯಕಿ ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರ್ತಾರೆ, ಕೆಲವು ದಾಖಲೆಗಳನ್ನ ನೀಡ್ತಾರೆ. ಯಾಕೆ, ಏನಾಗಿದೆ ಇಲ್ಲಿ, ನಮ್ಗೆ ಯಾಕೆ ಅನ್ಯಾಯ ಆಗಿದೆ, SIR ಪ್ರಕ್ರಿಯೆ ಏಕಪಕ್ಷೀಯವಾಗಿ ನಡೆದಿದೆ ಅನ್ನೋದನ್ನ ಅವರು ನಿರೂಪಿಸ್ತಾರೆ. ಇದರಿಂದ ಸುಪ್ರೀಂ ಕೋರ್ಟ್ ಅದಕ್ಕೆ ಮನವರಿಕೆ ಆಗುತ್ತೆ. ಹಾಗಾಗಿ ಈ ಅರ್ಜಿಯನ್ನ ಪುರಸ್ಕರಿಸಬಹುದು, ಅಂದ್ರೆ ವಿಚಾರಣೆಗೆ ಕೈಗೆತ್ತಿಕೊಳ್ಬಹುದು, ನೀವು ಪ್ರತ್ಯೇಕವಾಗಿ ಅರ್ಜಿಯನ್ನ ಸಲ್ಲಿಸಿ ಅಂತ ಅದು ಹೇಳುತ್ತೆ. ಅಲ್ಲಿ ಒಂದು ಕ್ಷೇತ್ರ ತಗೊಳ್ಳೋಣ, ಒಂದು ಉದಾಹರಣೆ ತಗೊಳ್ಳೋಣ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 142 ಕ್ಷೇತ್ರಗಳಲ್ಲಿ ಬಿಜೆಪಿ 2021ರಲ್ಲಿ ಕೇವಲ 18 ಕ್ಷೇತ್ರಗಳನ್ನ ಗೆದ್ದಿರುತ್ತೆ. ಆದ್ರೆ ಈಗ 2026ರಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಅದು 95 ಕ್ಷೇತ್ರಗಳನ್ನ ಗೆದ್ದಿದೆ. ಹಾಗಾದ್ರೆ ದಿಢೀರಂತ ಈ ಏರಿಕೆ ಹೇಗ್ ಸಾಧ್ಯ ಆಯ್ತು? ಮತ್ತೆ ಇನ್ನೊಂದು ಕ್ಷೇತ್ರದಲ್ಲಿ ಒಂದು ವರದಿಯನ್ನ ಅವರು ಕೋರ್ಟಿಗೆ ನೀಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ಗೆ ನೀಡುವಂತ ದಾಖಲೆಗಳಲ್ಲಿ ಒಂದು ದಾಖಲೆಯಲ್ಲಿ ಈ ಮಾಹಿತಿ ಇದೆ. ಏನಂತಂದ್ರೆ, ಒಂದು ಕ್ಷೇತ್ರದಲ್ಲಿ ಸುಮಾರು 5432 ಮತದಾರರ ಹೆಸರುಗಳನ್ನ ಕೈ ಬಿಡಲಾಗಿದೆ. ಈ ಕ್ಷೇತ್ರದಲ್ಲಿ ಬಿಜೆಪಿ 862 ಮತಗಳಿಂದ ಗೆದ್ದಿದೆ. ಅಂದ್ರೆ ಹೆಸರು ಏನ್ ತೆಗೆದು ಹಾಕಿದ್ದಾರೆ, ಡಿಲೀಟ್ ಮಾಡಿದ್ದಾರೆ, ಅದರ ಸಂಖ್ಯೆಗಿಂತ ಇವರ ಗೆಲುವಿನ ಅಂತರದ ಸಂಖ್ಯೆ ಇದೆಯಲ್ಲ ಅದು ಬಹಳ ಕಡಿಮೆ ಇದೆ. ಹಾಗಾದ್ರೆ ತೆಗೆದು ಹಾಕಿರುವಂತ ಮತದಾರರು 5,000 ಚಿಲ್ಲರೆ ಇದ್ದಾರೆ ಅಂತಂದ್ರೆ ಅವ್ರು ಯಾರು ಬೇಕಾದ್ರೂ ಇನ್ನೊಂದು ಪಕ್ಷಕ್ಕೆ ಮತ ಹಾಕ್ಬೋದಿತ್ತಲ್ಲ, ಬಿಜೆಪಿಗೆ ವಿರುದ್ಧವಾಗಿ ಮತ ಹಾಕಿ TMCಯನ್ನ ಗೆಲ್ಲಿಸುವ ಸಾಧ್ಯತೆ ಇತ್ತಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸಿದೆ. ಹಾಗಾಗಿನೇ ಸುಪ್ರೀಂ ಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣಿಸ್ಬಿಟ್ಟು ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ. ಈ ವಿವಾದ ಪಶ್ಚಿಮ ಬಂಗಾಳದಲ್ಲಿ ಹುಟ್ಟು ಹಾಕ್ತಿದ್ದ ಹಾಗೇನೆ ಸುಮಾರು 10,000ಕ್ಕೂ ಹೆಚ್ಚು ಜನರ ಹೆಸರನ್ನ ಮರುಪರಿಶೀಲನೆ ಮಾಡಿ ಅವರ ಹೆಸರನ್ನ ಮತದಾರ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಈ ಒಂದು ಸಮಿತಿ ಅಂತ ಏನ್ ಮಾಡಿದ್ರು, ಇದನ್ನ ವಿಚಾರಣೆ ಮಾಡೋದಕ್ಕಾಗಿ, ಮರುಪರಿಶೀಲನೆ ಮಾಡೋದಕ್ಕಾಗಿ ಆ ಸಮಿತಿಯ ನ್ಯಾಯಮೂರ್ತಿಯೊಬ್ರು ಶಿಫಾರಸು ಮಾಡ್ತಾರೆ. ಆದ್ರೆ ಇದಕ್ಕೆ ಚುನಾವಣಾ ಆಯೋಗ ಒಪ್ಪಿಗೆಯನ್ನ ಕೊಡೋದಿಲ್ಲ. ಕೇವಲ 1,600 ಮತದಾರರ ಹೆಸರನ್ನ ಮಾತ್ರ ಮತ್ತೆ ಪಟ್ಟಿಗೆ ಸೇರಿಸ್ಕೊಳ್ಳುತ್ತೆ. ಅಂದ್ರೆ 91 ಲಕ್ಷದಕ್ಕೂ ಹೆಚ್ಚು ಮತದಾರರು ಏನು ಹೊರಗುಳಿದಿದ್ರು ಅವರಲ್ಲಿ ಕೇವಲ 1,600 ಅಂತ ಹೇಳಲಾಗ್ತಿದೆ. ಇದರಿಂದ ಅವರು ಬೇಸರಗೊಂಡು ಆ ನ್ಯಾಯಮೂರ್ತಿ ಈಗ ರಾಜೀನಾಮೆಯನ್ನು ಕೂಡ ತಕ್ಷಣ ನೀಡ್ತಾರೆ. ಅಂದ್ರೆ ಇದು ಇಲ್ಲಿ ನಡೀತಿರೋದು ಅಕ್ರಮ, ಸಂವಿಧಾನಿಕವಾಗಿ ನಡೀತಾ ಇಲ್ಲ ಏನನ್ನು ಕೂಡ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಒಬ್ಬ ಮತದಾನದ ಹಕ್ಕನ್ನ ಕಾಪಾಡೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಚುನಾವಣಾ ಆಯೋಗದ ಜವಾಬ್ದಾರಿ. ಪ್ರತಿಯೊಂದು ಮತಕ್ಕೂ ಕೂಡ ಬಹಳ ಬೆಲೆ ಇದೆ. ಎಷ್ಟೋ ಚುನಾವಣೆಗಳಲ್ಲಿ ಒಂದು ಮತದಿಂದ ಗೆದ್ದಂತ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೀವಿ. ಹಾಗಾಗಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಯಾವ್ಯಾವ ಕಾಡಲ್ಲಿ ಮೇಡಲ್ಲಿರುವಂತ ಜನರು, ಬುಡಕಟ್ಟು ಸಮುದಾಯದಿರ್ಬೋದು, ಅಸಹಾಯಕರಿರ್ಬೋದು, ವೃದ್ಧರಿರ್ಬೋದು, ಹಾಸಿಗೆ ಹಿಡಿದಂತ ರೋಗಿಗಳಿರ್ಬೋದು, ನಡೆದಾಡಕ್ ಸಾಧ್ಯ ಇಲ್ಲದೆ ಇರೋರ್ಬೋದು, ಇನ್ನೊಬ್ಬರ ಸಹಾಯದೊಂದಿಗೆ ಕಷ್ಟಪಟ್ಟು ಮನೆಯಿಂದ ಹೊರಗೆ ಬಂದು ಮತವನ್ನ ಚಲಾಯಿಸ್ತಾರೆ. ಯಾಕೆಂದ್ರೆ ಅದು ನಮ್ಮ ಹಕ್ಕು, ನಾನು ಭಾರತೀಯ ಪ್ರಜಾಪ್ರಭುತ್ವದ ಹಕ್ಕದು, ನಾನು ನಮ್ಮ ದೇಶವನ್ನ ಯಾರು ನಡೆಸ್ಬೇಕು ಅನ್ನೋ ಅಂತ ನಿರ್ಧಾರ ಮಾಡೋ ಹಕ್ಕು ನನಗೆ ಕೊಟ್ಟಿದೆ ಸಂವಿಧಾನ, ಅದನ್ನ ನಾನು ಚಲಾಯಿಸ್ತೀನಿ ಅಂತ ಹೆಮ್ಮೆಯಿಂದ ಬಂದು ಮತದಾನವನ್ನ ಮಾಡ್ತಾರೆ. ಈಗ ಲಕ್ಷಾಂತರ ಜನರ ಹೆಸರನ್ನ ನೀವು ತೆಗೆದುಹಾಕಿದಿರಿ, ಅದರಲ್ಲಿ ಹಲವರಿಗೆ ಆ ಹಕ್ಕು ಇರಬಹುದು. ಅವರಿಗೆ ಅದನ್ನ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ನಿರೂಪಿಸೋದಿಕ್ಕೆ ಅವಕಾಶ ಕೊಡದೆ, ಅಥವಾ ಅದನ್ನ ನೀವು ಇತ್ಯರ್ಥನೆ ಮಾಡದೆ ಆ ಮತದಾನದ ಹಕ್ಕನ್ನ ಕಿತ್ಕೊಂಡಿರೋದಿದೆಯಲ್ಲ, ಅದು ನಿಜವಾಗ್ಲೂ ಅನ್ಯಾಯ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿರೋದು ಅಂತಾನೆ ಹೇಳ್ಬಹುದು. ಈಗ SIR ಪ್ರಕ್ರಿಯೆಯಲ್ಲಿ ನಿಮ್ಮ ಮನೆಗೆ ಬಂದು ಅವರು ವಿಚಾರಣೆ ಮಾಡಿದಾಗ, ನಿಮ್ಗೆ ಮತದಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಕ್ ಬಂದಾಗ ನೀವು ಯಾವ ದಾಖಲೆಗಳನ್ನ ಕೊಡ್ಬೇಕಾಗತ್ತೆ ಅಂತ ನೋಡೋಣ. ಅಂದ್ರೆ ಚುನಾವಣಾ ಆಯೋಗ ಇಲ್ಲಿ ಸುಮಾರು 11 ದಾಖಲೆಗಳನ್ನ ಇದಕ್ಕೆ ಪರಿಗಣಿಸಿದೆ. ಒಂದು, ಮೊದಲನೇದಾಗಿ ಅಂದ್ರೆ ಬರ್ತ್ ಸರ್ಟಿಫಿಕೇಟ್, ನಿಮ್ಮ ಜನನ ಪ್ರಮಾಣ ಪತ್ರ. ಅದಾದ್ಮೇಲೆ 10 ಅಥವಾ 12ನೇ ತರಗತಿನಲ್ಲಿ ನೀವು ಓದಿದ್ರೆ ಅದರ ಒಂದು ಅಂಕಪಟ್ಟಿ. ಅದಾದ್ಮೇಲೆ
ಒಂದು ಮನೆ ಅಡ್ರೆಸ್ ಅಂದ್ರೆ ನಿಮ್ಮ ಸ್ವಂತ ಮನೆ ಇದ್ರೆ ನೀವು ಅದರ ವಿಳಾಸವನ್ನ ಕೊಡಬೇಕು, ಅದರ ಒಂದು ಸರ್ಟಿಫಿಕೇಟ್ ಕೊಡಬೇಕು. ಅದ್ರ ಜೊತೆಲಿ ಏನಾದ್ರು ಜಮೀನು ಹೊಂದಿದ್ರೆ ಅದರ ದಾಖಲೆ ಪತ್ರ, ಅಥವಾ ನೀವು ಸರ್ಕಾರಿ ಉದ್ಯೋಗಿ ಆಗಿದ್ರೆ ಅಥವಾ ಅದು ರಾಜ್ಯ ಸರ್ಕಾರದ ಉದ್ಯೋಗಿ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಉದ್ಯೋಗಿ ಆಗಿರ್ಬೋದು ಅದರ ID ಕಾರ್ಡ್, ಮತ್ತೆ ನೀವು ಪೆನ್ಷನ್ ಏನಾರ ಪಡಿತಾ ಇದ್ರೆ ಅದರ ದಾಖಲೆಗಳು. ಇಷ್ಟೇ ಅಲ್ಲ, ಅವರು ಇನ್ನೊಂದು ಕೇಳ್ತಾರೆ, ಫಾರೆಸ್ಟ್ ರೈಟ್ಸ್ ಅಂತ ಕೇಳ್ತಾರೆ, ಅದ್ರ ಸರ್ಟಿಫಿಕೇಟ್ ಅಂತ ಕೂಡ ಕೇಳ್ತಾರೆ. ಮತ್ತೆ ಶಾಶ್ವತವಾದಂತ ಮನೆ ವಿಳಾಸ ಇದ್ರೆ ಅದನ್ನ ನೀವು ದಾಖಲೆ ಕೊಡ್ಬೇಕಾಗುತ್ತೆ. ಬ್ಯಾಂಕ್ ಉದ್ಯೋಗಿ ಆಗಿದ್ರೆ ಅದರ ದಾಖಲೆನ ನೀವು ಕೊಡ್ಬೇಕಾಗುತ್ತೆ. ಈ ರೀತಿ ಹೇಳಿದ್ದಾರೆ, ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಕೆಲವು ನಿಯಮಗಳಿದೆ. ಅದೇನು ಅಂತಂದ್ರೆ 1987 2004 ಡಿಸೆಂಬರ್ 4 ಮೊದಲು ನೀವು ಹುಟ್ಟಿದ್ರೆ ನೀವು ಹುಟ್ಟಿದ್ದು ಮತ್ತೆ ನಿಮ್ ತಂದೆ ತಾಯಿ ಹುಟ್ಟಿದ ದಾಖಲೆಯನ್ನು ಕೂಡ ನೀವು ಕೊಡ್ಬೇಕಾಗುತ್ತೆ. ಅಷ್ಟೇ ಅಲ್ಲ, 1987 ಜೂನ್ 30 ಮೊದಲು ನೀವು ಹುಟ್ಟಿದ್ರೆ 10ನೇ ತರಗತಿಯ ಪ್ರಮಾಣ ಪತ್ರ, ಮತ್ತೆ ಪಾಸ್ಪೋರ್ಟ್ ಅಥವಾ ಪ್ರಾಪರ್ಟಿ ಪತ್ರ ಯಾವ್ದಾದ್ರು ಕೂಡ ಕೊಡ್ಬೋದು ಅಂತ ಹೇಳ್ತಾರೆ. ಮತ್ತೆ ಪಬ್ಲಿಕ್ ಸೆಕ್ಟರ್ ನಲ್ಲಿ ನೀವು ಉದ್ಯೋಗಿ ಆಗಿದ್ರೆ ಅದರ ಪತ್ರವನ್ನ ಕೊಡ್ಬೋದು ಅಂತ ಹೇಳ್ತಾರೆ. ಮತ್ತೆ ಪೊಲೀಸ್ ಠಾಣೆನಲ್ಲಿ ಏನಾದ್ರು ಕೇಸ್ ದಾಖಲಾಗಿದ್ರೆ ಅದರ ದಾಖಲೆಯನ್ನು ಕೂಡ ನೀವು ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಅದು ಆಧಾರ್ ಕಾರ್ಡ್ ಇರಬಹುದು, ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಇರಬಹುದು, ಈ ಯಾವುದನ್ನು ಕೂಡ ಅದು ಪರಿಗಣಿಸ್ತಾ ಇಲ್ಲ. ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಕೆಲವರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಚುನಾವಣಾ ಆಯೋಗ ಏನ್ ಹೇಳುತ್ತೆ ಅಂತಂದ್ರೆ ಇದನ್ನ ನಕಲು ಮಾಡ್ಬೋದು ಅಂತ ಹೇಳ್ತು. ಅಂದ್ರೆ ಆಧಾರ್ ಕಾರ್ಡ್ ನಕಲಾಗ್ತಾ ಇದೆ, ರೇಷನ್ ಕಾರ್ಡು ನಕಲಾಗ್ತಾ ಇದೆ, ಹಾಗಾಗಿ ಇದನ್ನೆಲ್ಲ ನಾವು ಪರಿಗಣಿಸೋಕ್ಕಾಗಲ್ಲ ಅಂತ ಹೇಳ್ತು. ಹಾಗಾದ್ರೆ ಈ ಆಧಾರ್ ಕಾರ್ಡ್ ಅನ್ನ ಮಾಡಿದ್ದಾದ್ರೂ ಏಕೆ? ನೀವು ಭಾರತೀಯ ಪ್ರಜೆಗಳು ಅಂತ ಆಗೋದಿಕ್ಕೆ ಎಲ್ಲರಿಗೂ ಒಂದು ಕಾರ್ಡ್ ಇರ್ಬೇಕು, ನೀವು ಆಧಾರ್ ಕಾರ್ಡ್ ಮಾಡಿಸ್ಲೇಬೇಕು ಅಂತ ಹೊರಡಿಸಿದ್ದು ಕೇಂದ್ರ ಸರ್ಕಾರ. ಈಗ ಆಧಾರ್ ಕಾರ್ಡ್ಗೆನೆ ಬೆಲೆ ಇಲ್ಲ ಅನ್ನೋದಾದ್ರೆ ಮತ್ ಯಾಕಾಗಿ ಆಧಾರ್ ಕಾರ್ಡ್ ಅನ್ನ ಅಷ್ಟೊಂದು ಮಾಡಿಸ್ಬೇಕಿತ್ತು, ತರಾತುರಿನಲ್ಲಿ ಯಾಕೆ ಮಾಡ್ಬೇಕಿತ್ತು ಅನ್ನೋ ಪ್ರಶ್ನೆ ಕೂಡ ನಮ್ಗೆ ಕಾಡುತ್ತೆ. ಜೊತೆನಲ್ಲಿ ಈಗ ಇದನ್ನ ನಕಲು ಮಾಡ್ಬೋದು ಅನ್ನೋದಾದ್ರೆ ಮೇಲೆ ನಾನು ಹೇಳಿದಂತೆ ಯಾವ ದಾಖಲೆನ್ ಬೇಕಾದ್ರೂ ನಕಲು ಮಾಡಬಹುದಲ್ವಾ? ಇದಕ್ಕೆ ಅವ್ರು ಏನು ಉತ್ತರ ಹೇಳ್ತಾರೆ? ಇದು ಕೂಡ ಇಲ್ಲಿ ನಮ್ಮ ಮುಂದಿರುವಂತ ಪ್ರಶ್ನೆ. ಇನ್ನೊಂದು ಮುಖ್ಯವಾದಂತ ವಿಚಾರ ಏನು ಅಂತಂದ್ರೆ, ಈಗ ಆದಿವಾಸಿಗಳು, ಅಲೆಮಾರಿ, ಬುಡಕಟ್ಟು ಸಮುದಾಯದವರಿಗೆ ನಿಜ ಹೇಳ್ಬೇಕಂದ್ರೆ 11 ದಾಖಲೆ ಇರ್ಲಿ, ಅವರಿಗೆ ಜಾತಿ ಪ್ರಮಾಣ ಪತ್ರನೇ ಕೊಡೋದಿಲ್ಲ. ಈಗ ಚುನಾವಣಾ ಆಯೋಗ ಹೇಳಿರೋ ಪಟ್ಟಿನಲ್ಲಿ ಇದು ಕೂಡ ಇದೆ, ನೀವು ಜಾತಿ ಪ್ರಮಾಣ ಪತ್ರವನ್ನ ಕೊಡ್ಬೋದು, ಧರ್ಮದ ಪ್ರಮಾಣ ಪತ್ರವನ್ನ ಕೊಡ್ಬೋದು ಅಂತ ಹೇಳ್ತಿದೆ. ಆದ್ರೆ ಪಾಪ ಈ ಸಮುದಾಯದವ್ರಿಗೆ ಜಾತಿ ಪ್ರಮಾಣ ಪತ್ರ ತಗೊಳ್ಳೋದೇ ಎಷ್ಟು ಕಷ್ಟ ಆಗಿದೆ ಅಂದ್ರೆ ದೊಡ್ಡ ಹೋರಾಟ ಮಾಡ್ಬೇಕಾಗಿದೆ. ಅವರು ಎಷ್ಟೋ ಜಾತಿಗಳ ಹೆಸರನ್ನ ಒಂದು ಅಕ್ಷರ ತಪ್ಪಾಗಿ ಅದೇನು ಅವ್ರು ಇಂಡೆಕ್ಸ್ ಕೊಟ್ಟಿರ್ತಾರೆ, ಅಧಿಕಾರಿಗಳಿಗೆ ಆ ಜಾತಿಗಳ ಹೆಸರು ಗೊತ್ತಿರಲ್ಲ. ಅದನ್ನ ತೆಗೆದು ನೋಡಿದಾಗ ಅಲ್ಲಿ ಏನೋ ಬೇರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಇವ್ರು ಬಂದು ಹೇಳಿದಾಗ ಅವ್ರು ಅದನ್ನ ಒಪ್ಕೊಳ್ಳೋದೇ ಇಲ್ಲ. ನೀವು ಆ ಜಾತಿ ಅಲ್ಲ, ನಮ್ಮ ಪಟ್ಟಿನಲ್ಲಿ ಇಲ್ಲ ನಿಮ್ ಜಾತಿ ಅಂತ ಹೇಳ್ತಾರೆ. ಈ ರೀತಿ ಅಲ್ಪಸಂಖ್ಯಾತರು, ಇನ್ನು ಸಣ್ಣ 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 ಸಮುದಾಯಗಳು ತುಂಬಾ ಇದೆ, ನೂರಾರಿದೆ, ಸಾವಿರಾರಿದೆ. ಈ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರನೇ ಸಿಗಲ್ಲ, ಓದೋದಂತೂ ಸಾಧ್ಯನೇ ಇಲ್ಲ. ಬೆರಳೆಣಿಕೆಷ್ಟು ಜನ ಮಾತ್ರ ಆ ಸಮುದಾಯಗಳಲ್ಲಿ ಓದ್ತಾರೆ. ಹಾಗಾದ್ರೆ ದಿನಗೂಲಿ ಕೆಲಸ ಮಾಡಿರೋ ಇವರು ಈಗ SIR ಅಲ್ಲಿ ಪ್ರಕ್ರಿಯೆಯಲ್ಲಿ ಹೇಗೆ ನಾವು ಈ ನೆಲದವರು ಅಂತ ದಾಖಲೆಗಳನ್ನು ಕೊಡೋದಿಕ್ಕೆ ಸಾಧ್ಯ? ಈ ದಾಖಲೆಗಳನ್ನ ಕೊಡ್ಬೇಕಾಗಿದ್ದಾದ್ರು ಯಾರು? ಸರ್ಕಾರನೇ ತಾನೆ. ಕೇಂದ್ರ ಸರ್ಕಾರ ಕೊಡ್ಬೇಕು, ಆ ಕಚೇರಿಗಳು, ಸಂಬಂಧಪಟ್ಟ ಕಚೇರಿಗಳು ಇವರಿಗೆ ದಾಖಲೆಯನ್ನ ಕೊಡ್ಬೇಕು. ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಜಾತಿ ಪ್ರಮಾಣ ಪತ್ರ ಇರ್ಬೋದು, ಪ್ರತಿಯೊಂದು ದಾಖಲೆಯನ್ನು ಅವರೇ ಕೊಡ್ಬೇಕಾಗಿರೋದು. ಆದ್ರೆ ಇವತ್ತು ಜಾತಿ ಪ್ರಮಾಣ ಪತ್ರ ತಗೊಳ್ಳೋದು ಕಷ್ಟ ಇದೆ. ಹಾಗಾದ್ರೆ ಇವರೆಲ್ಲ ಮತದಾನ ಮಾಡೋ ಹಕ್ಕೇ ಇಲ್ವಾ ಇವರಿಗೆ? ಇದು ಕೂಡ ತುಂಬಾ ಅನ್ಯಾಯದ ವಿಚಾರ ಅನ್ನುವಂತ ವಾದ ಕೂಡ ಕೇಳ್ಬರ್ತಾ ಇದೆ. ಈ ಬಗ್ಗೆ ರಾಜ್ಯ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾಗಿರುವಂತ ಡಾಕ್ಟರ್ CS ದ್ವಾರಕಾನಾಥ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. SIR ಮಾಡೋದ್ರಿಂದ ಯಾರನ್ನೋ ವಿದೇಶಿಯರನ್ನ ಹೊರಗಡೆ ಕಳಿಸ್ತಾರೆ, ಬಾಂಗ್ಲಾದೇಶದವ್ರನ್ನೋ ಪಾಕಿಸ್ತಾನದವ್ರನ್ನೋ ಯಾರನ್ನೋ ಹೊರಗಡೆ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಚಾರ ನಡೀತಾ ಇದೆ. ಆದರೆ ನಿಜವಾಗಲೂ ಕರ್ನಾಟಕದಂಥ ಪ್ರದೇಶದಲ್ಲಿ ಹೊರಗಡೆ ಕಳಿಸುವಂಥದ್ದು ಯಾರನ್ನ? ನಿಜಕ್ಕೂ ಇಲ್ಲಿರುವಂತಹ ಆದಿವಾಸಿಗಳು ಮತ್ತು ಅಲೆಮಾರಿಗಳನ್ನು ಮತ್ತು ಆರೆ ಅಲೆಮಾರಿಗಳನ್ನು. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಕಾಡಲ್ಲಿರುವಂತಹ ಆದಿವಾಸಿಗಳು ಅವರು ಮೂಲ ನಿವಾಸಿಗಳು. ನಮ್ಮೆಲ್ಲರಿಗಿಂತಲೂ ಮುಂಚೆಯಿಂದಲೂ ಈ ನೆಲದ ಮೇಲಿರುವಂಥವ್ರು, ಈ ನೆಲದ ವಾರಸುದಾರರು. ಅಂಥ ಒಂದು ಸಮುದಾಯಗಳು ಇವತ್ತು ಯಾವುದೇ ಡಾಕ್ಯುಮೆಂಟ್ಸ್ನ ಇಟ್ಕೊಂಡಿಲ್ಲ. ನಿಜಕ್ಕೂ ಇಲ್ಲಿ BJP ಅಥವಾ ಸಂಘ ಪರಿವಾರ ಮಾಡ್ತಾ ಇರುವಂತಹ ದೊಡ್ಡ ಷಡ್ಯಂತ್ರ ಅನ್ನೋದು ಎಲ್ರಿಗೂ ಅರ್ಥ ಆಗಬೇಕಾಗಿದೆ. ಇದು ಅರ್ಥ ಆಗದೇ ಇದ್ದರೆ ನಿಜವಾಗಲೂ ಇಲ್ಲಿ ಪ್ರಜಾಪ್ರಭುತ್ವ ಉಳಿಯಲ್ಲ. ಇನ್ನೊಂದು ದೊಡ್ಡ ಅನಾಹುತ ಏನಂತ ಅಂತಂದರೆ,
ನೆಕ್ಸ್ಟ್ ಎಲೆಕ್ಷನ್ಸಲ್ಲಿ ಏನಾದರೂ ಈಗ ಬಂದಂಗೆ ಒಂದು ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ಬರದೆ ಬರೀ ಬಿ ಜೆ ಪಿನೇ ಬಂದ್ಬಿಟ್ಟಿದ್ದು ಅಂತ ಹೇಳಿದ್ರೆ ಸಂವಿಧಾನನೇ ಉಳಿಯಲ್ಲ, ಸಂವಿಧಾನನೇ ಇರಲ್ಲ. ದೇಶದಲ್ಲಿ ಯಾರಿಗೂ ಕೂಡ ಬದುಕುವ ಹಕ್ಕು ಕೂಡ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ದೇಶದಲ್ಲಿ ಸುಮಾರು 67% ಮಂದಿ ದಲಿತರು, ಈ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು, ಆದಿವಾಸಿಗಳು, ಅಲೆಮಾರಿಗಳು ಇದ್ದಾರೆ. ಹೀಗಿದ್ದಾಗ ಇಲ್ಲಿ ಈ ನೆಲದಲ್ಲಿ ಹುಟ್ಟಿದಂಥವರು ಮತ್ತು ಇಲ್ಲಿ ಬದುಕು ಸಾಗಿಸ್ತಿರುವ ಎಲ್ಲರಿಗೂ ಕೂಡ ಸಂವಿಧಾನ ಸಮಾನವಾದಂತ ಹಕ್ಕನ್ನ ನೀಡಿದೆ. ಬದುಕೋದಿಕ್ಕೆ ಅಲ್ಲಿ ಸಮಾನವಾದ ಹಕ್ಕಿದೆ. ಆದ್ರೆ ಈ SIR ಇಂದಾಗಿ ಈಗ ಇಂತಹ ಹಲವರನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ಮತದಾರ ಪಟ್ಟಿಯಿಂದ ಹೊರಗಿಡ್ತಿರೋದು ತುಂಬಾ ಆಘಾತಕಾರಿಯಾದಂತ ವಿಷಯ ಆಗಿದೆ. ಇದ್ರ ಬಗ್ಗೆ ಚಿಂತಕರು ಮತ್ತೆ ಬಹಳಷ್ಟು ಚರ್ಚೆನ ನಡೆಸ್ತಾ ಇದ್ದಾರೆ. ಇನ್ನೂ ಒಂದು ವಿಚಾರನ ಇಲ್ಲಿ ಹೇಳ್ಬೇಕು. ಆತಂಕದ ವಿಚಾರ ಏನು ಅಂತಂದ್ರೆ, ಈಗಾಗಲೇ ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಏನು ಮತದಾರ ಪಟ್ಟಿಯಿಂದ ಹೆಸರು ಹೊರಗುಳಿದಿದೆಯೋ ಅವ್ರಿಗೆಲ್ಲರಿಗೂ ಕೂಡ ಆ ಸರ್ಕಾರ, ಅಂದ್ರೆ ಈಗಿನ ಅಧಿಕಾರವನ್ನ ಅಲ್ಲಿ ವಹಿಸ್ಕೊಂಡಿದೆ BJP ಸರ್ಕಾರ, ಅವರಿಗೆ ನಾಗರಿಕ ಸೌಲಭ್ಯಗಳು ಅಂದ್ರೆ ಒಂದು ಭಾರತದ ಪ್ರಜೆಗೆ ಸಿಗಬಹುದಾದಂತ ಎಲ್ಲಾ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳನ್ನ ಕೊಡಲ್ಲ ಅಂತ ಹೇಳಿದೆ. ಅಂದ್ರೆ ಅವರು ಭಾರತೀಯ ಪ್ರಜೆಗಳು ಅಂತ ಪ್ರೂವ್ ಆದ್ಮೇಲೆ ಆಗಿರುವಂತವ್ರಿಗೆ ಮಾತ್ರ ಈ ಸೌಲಭ್ಯಗಳು ಸಿಗಬಹುದು. ಹಾಗಾಗಿ ಈಗ SIR ಅಲ್ಲಿ ಮತದಾನದ ಪಟ್ಟಿಯಿಂದ ಹೊರಗುಳಿದಂತ ಹೆಸರುಗಳು ಯಾರ್ದಿರುತ್ತೆ, ಅದು ಯಾರ್ದು ಬೇಕಾದ್ರೂ ಆಗಿರ್ಬೋದು, ನಿಮ್ದಾಗಿರ್ಬೋದು, ನಂದಾಗಿರ್ಬೋದು, ಯಾರ್ದು ಬೇಕಾದ್ರೂ ಆಗಿರ್ಬೋದು, ಇದು ನಾವು ಈ ದೇಶದ ಪ್ರಜೆಗಳ ಅಲ್ಲ ಅಂತ ಹೇಳುವಂತ ಒಂದು ಹುನ್ನಾರ ಅಂತಾನೆ ಹೇಳ್ಬೋದು. ಜೊತೆನಲ್ಲಿ ಈ ಎಲ್ಲ ಸೌಲಭ್ಯಗಳನ್ನ ಕಿತ್ಕೊಂಡು ಈ ಪ್ರಕ್ರಿಯೆಯಲ್ಲಿ ಏನ್ ಮಾಡಕ್ಕೆ ಹೊರಟಿದೆ ಚುನಾವಣಾ ಆಯೋಗ ಅನ್ನೋದು ಕೂಡ ಇಲ್ಲಿ ತುಂಬಾ ಪ್ರಶ್ನೆ ಮಾಡ್ಬೇಕಾದಂತ ಒಂದು ವಿಚಾರ ಆಗಿದೆ. ಸ್ನೇಹಿತರೆ, ಇದು ನಮ್ಮ ನೆಲದಲ್ಲಿ, ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ. ಸ್ನೇಹಿತರೆ, ನೀವು ವಾಯ್ಸ್ ಆಫ್ ಪದ್ಮ ನೋಡ್ತಾ ಇದ್ದೀರಾ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಮತ್ತು ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.